ವಾಜೀಕರಣ ಅಂದರೆ ಅದನ್ನು ಬೇರ್ಪಡಿಸಿ ನಾವು ಹೇಳಬೇಕು ಅಂದರೆ ವಾಜಿ ಅಂದರೆ ಅಶ್ವ ಅಂದರೆ ಕುದುರೆ, ಹಾರ್ಸ್ ಪವರ್ ಥರ. ಕರ್ಣ ಅಂದರೆ ಇಂಪ್ಯಾಕ್ಟ್ ಆಗೋ ಸ್ಪರ್ಮ್ ಕೌಂಟ್ ಅಂತ ಏನು ಹೇಳ್ತೀವಿ, ಇದನ್ನ ಹೇಗೆ ನೀವು ಟ್ರೀಟ್ ಮಾಡ್ತೀರಾ? ಪಿತ್ತ ಕಫ ಅಂತ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಅಂತ ಹೇಳ್ತೀವಿ. ಈ ವಾಜೀಕರಣ ಚಿಕಿತ್ಸೆ ಇಂಥರಿಗೆ ಬೇಕು ನನ್ನ ಹೇಗೆ ಗುರುತಿಸ್ತೀರಿ? ಬೇಸಿಕಲಿ ವಿಮೆನ್ ಆ್ಯಂಡ್ ಮೆನ್ ಎರಡು ಇನ್ಫರ್ಟಿಲಿಟಿ ಇದೆ. ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಮೆನ್ ಫರ್ಟಿಲಿಟಿ ಅಂದರೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋಕ್ಕೆ ಕಾರಣ ಏನಿದೆ? ನೋಡಿ, ಆಲ್ಕೋಹಾಲ್ ಇರ್ಬೋದು, ಇಲ್ಲ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಫುಡ್ ಹ್ಯಾಬಿಟ್ಸ್ ಇರ್ಬೋದು. ಈ ವಾಜೀಕರಣದಿಂದ ಇದು ನರ ದೌರ್ಬಲ್ಯನ ಜಾಸ್ತಿ ಮಾಡುತ್ತಾ, ಅವನ ಆರೋಗ್ಯ ಸುಧಾರಣೆ ಮಾಡುತ್ತಾ, ಅವನ ಲೈಂಗಿಕ ಆಸಕ್ತಿನ ಜಾಸ್ತಿ ಮಾಡುತ್ತಾ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಒನ್ ಮೋರ್ ಮೀನಿಂಗ್ಫುಲ್ ಎಪಿಸೋಡ್ ಆಫ್ ಡಾಕ್ಟರ್ ಸ್ಮೈಲ್. ಇದು ಒಂದು ಆರೋಗ್ಯ ಜಾಗೃತಿಗೆ ಸಮರ್ಪಿತವಾದ ಒಂದು ವೇದಿಕೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಡಾಕ್ಟರ್ ಪ್ರಶಾಂತ್, BAMS. ಒಂದು ಸಣ್ಣ ಕಿರುಪರಿಚಯ. ಇವರು ತಮ್ಮ BAMS ಅನ್ನು ಮೈಸೂರಿನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಿಂದ ಗ್ರ್ಯಾಜುಯೇಟನ್ನು ಪಡೆದಿರುತ್ತಾರೆ. ಇಂದಿನ ಒತ್ತಡದ ಜೀವನ ಶೈಲಿಯಲ್ಲಿ ಪುರುಷರ ಮೆನ್ ಫರ್ಟಿಲಿಟಿ ಅಂತ ಏನು ಹೇಳ್ತೀವಿ, ಈ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಈ ಸಮಸ್ಯೆಗೆ ಆಯುರ್ವೇದದಲ್ಲಿ ಒಂದು ವಾಜೀಕರಣ ಎಂಬ ವಿಶೇಷ ಶಾಸ್ತ್ರವಿದ್ದು, ಇದರಲ್ಲಿ ಇದು ಕೇವಲ ಪುರುಷನ ಲೈಂಗಿಕ ಶಕ್ತಿಯನ್ನೇ ಹೆಚ್ಚು ಮಾಡಲ್ಲ, ಅವನ ಆರೋಗ್ಯದ ಮೇಲೆ ಗಮನ ಕೊಡುತ್ತದೆ. ಇದ್ರ ಬಗ್ಗೆ ನಾವು ಅತಿ ಹೆಚ್ಚು ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತು ಡಾಕ್ಟರ್ ಪ್ರಶಾಂತ್ ಅವರಿದ್ದಾರೆ. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟ್ರೇ, ಈ ವಾಜೀಕರಣ ಅಂದ್ರೇನು ಆಯುರ್ವೇದದಲ್ಲಿ? ಇದು ಹೇಗೆ ಪುರುಷರಲ್ಲಿ ಸಂಬಂಧಪಟ್ಟಿರುತ್ತದೆ? ಮೊದಲನೇದಾಗಿ ಆಯುರ್ವೇದದಲ್ಲಿ ಒಟ್ಟು 8 ಭಾಗಗಳಿವೆ. ಆ 8 ಭಾಗಗಳಲ್ಲಿ ಕೊನೆ ಭಾಗವನ್ನಾಗಿ ವಾಜೀಕರಣ ಅಂತ ಹೇಳ್ತೀವಿ. ವಾಜೀಕರಣ ಅಂದರೆ ನಾವು ಅದನ್ನು ಬೇರ್ಪಡಿಸಿ ನಾವು ಹೇಳಬೇಕು ಅಂದರೆ ವಾಜಿ ಅಂದರೆ ಅಶ್ವ ಅಂದರೆ ಕುದುರೆ, ಹಾರ್ಸ್ ಪವರ್ ಥರ. ಕರ್ಣ ಅಂದರೆ ಇಂಪ್ಯಾಕ್ಟ್ ಆಗುವಂಥದ್ದು, ಅಂದರೆ ಮಾಡೋವಂಥದ್ದು. ಅಂದರೆ ಆ ಥರ ಹಾರ್ಸ್ ಪವರ್ ಇರೋಂತಹ ಒಂದು, ಅಂದರೆ ಇದು ಸೆಕ್ಷುವಲ್ ವೈಟಾಲಿಟಿ ಅಂದರೆ ಒಂದು ಪುರುಷನಿಗೆ ಸಂಬಂಧಪಟ್ಟಿರುವಂಥದ್ದು. ಮದ್ಯತ್ವ ಆಗಿರ್ಬೋದು, ಇಲ್ಲ ಶುಕ್ರಧಾತು ಸಂಬಂಧ ಆಗಿರ್ಬೋದು, ಅದಕ್ಕೆ ಸಂಬಂಧ ಆಗಿರುವಂತಹ ವಾಜೀಕರಣ ಅಂತ ಹೇಳ್ತೀವಿ. ವಾಜೀಕರಣ ಇದು ಬರೀ ಒಂದ್ಯತ್ವ ಇಲ್ಲ ಕ್ಲೈಬ್ಯತೆ ಅದು ಒಂದೇ ಅಲ್ಲ. ಇದರಲ್ಲಿ ಎಲ್ಲ ಥರದ್ದು ಫಿಸಿಕಲ್ ಸ್ಟ್ರೆಂತ್ ಆಗಿರ್ಬೋದು, ಸೆಕ್ಷುವಲ್ ಸ್ಟ್ರೆಂತ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಂತ್ ಆಗಿರ್ಬೋದು. ಸೊ ಎಲ್ಲ ರೀತಿಲೂ ಡಿಪ್ರೆಷನ್ ಆಗಿರ್ಬೋದು, ಇಲ್ಲ ವೈಟಾಲಿಟಿ ಆಗಿರ್ಬೋದು. ಸೊ ಪ್ರತಿಯೊಂದೂ ಆ ವಾಜೀಕರಣ ಅನ್ನೋ ಒಂದು ಭಾಗ, ಅದು ವಿಂಗಡಣೆ ಆಯುರ್ವೇದದಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಡತ್ತೆ ನಮಗೆ. ಓಕೆ ಡಾಕ್ಟರ್, ಈ ವಾಜೀಕರಣದಿಂದ ಪುರುಷರನ್ನ ಏನು ಹೇಳ್ತೀವಿ ನಾವು, ಈ ಲೈಂಗಿಕತೆ ಇರ್ಬೋದು, ಮತ್ತು ಮಕ್ಕಳನ್ನು ಪಡೆಯುವಂಥದ್ದು ಇರ್ಬೋದು, ಅವನ ಸ್ಪರ್ಮ್ ಕೌಂಟ್ ಅಂತ ಏನು ಹೇಳ್ತೀವಿ, ಇದನ್ನು ಹೇಗೆ ನೀವು ಟ್ರೀಟ್ ಮಾಡ್ತೀರಾ? ಜನರಲಿ ವಾಜೀಕರಣ ಚಿಕಿತ್ಸೆ ಅಂತ ನಾವು ಏನು ಹೇಳ್ತೀವಿ ಆಯುರ್ವೇದದಲ್ಲಿ, ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸ್ಕೊಡ್ಬೇಕು ಅಂದರೆ 2 ಥರ ಚಿಕಿತ್ಸೆ ಬರುತ್ತೆ. ಶಮನ ಚಿಕಿತ್ಸೆ ಮತ್ತು ಶೋಧನ ಚಿಕಿತ್ಸೆ ಅಂತ. ಶಮನ ಅಂದರೆ ಥೆರಪೆಟಿಕ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಶೋಧನ ಅಂದರೆ ಪ್ಯೂರಿಫಿಕೇಟೆಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಇದು ನಾವು ಮೇಯ್ನಾಗಿ ಟೆಸ್ಟೋಸ್ಟೆರೋನ್ ಅನ್ನೋ ಒಂದು ಹಾರ್ಮೋನ್ ಇರ್ಬೋದು, ಇಲ್ಲ ಶುಕ್ರಧಾತು ಅನ್ನೋದು ಸ್ಪರ್ಮ್ ಅಂತ ನಾವು ಏನು ಹೇಳ್ತೀವಿ, ಸೆಮೆನ್, ಅದರದ್ದು ಗುಣಮಟ್ಟ ಆಗಿರ್ಬೋದು, ಅದರದ್ದು ವಾಲ್ಯೂಮ್ ಸಂಖ್ಯೆ ಆಗಿರ್ಬೋದು, ಅದರ ಚಲನವಲನ, ಅದರದ್ದು ವಿರಲಿಟಿ, ಅದು ಮೊಟಿಲಿಟಿ ಅಂತ ಹೇಳ್ತೀವಿ, ಅದಾಗಿರ್ಬೋದು. ಪ್ರತಿಯೊಂದೂ ಅದ್ರ ಬಗ್ಗೆ ಫೋಕಸ್ ಮಾಡಿ ಶಮನ ಮತ್ತು ಶೋಧನ ಚಿಕಿತ್ಸೆ 2 ಥರ ಚಿಕಿತ್ಸೆನ ನಾವು ವಿಂಗಡಣೆ ಮಾಡ್ತೀವಿ ಆಯುರ್ವೇದದಲ್ಲಿ. ಕೆಲವರಿಗೆ ಬರೀ ಶಮನ ಚಿಕಿತ್ಸೆ ಅಂದರೆ ಥೆರಪೆಟಿಕ್ ಅಂದರೆ ಬರೀ ಕೆಲವು ಮಾತ್ರೆಗಳಿಂದ, ಇಲ್ಲ ಕಷಾಯಗಳಿಂದ, ಇಲ್ಲ ಕೆಲವು ಡಯಟಿಂದ, ಆಹಾರ ವಿಹಾರ ಔಷಧ ಅಂತ ಹೇಳ್ತೀವಿ. ಇದು 3ರಿಂದ ನಾವು ಶಮನ ಚಿಕಿತ್ಸೆ ಕೊಟ್ಟು ಸರಿಪಡಿಸುವಂತಹ ಇದು ಇರುತ್ತೆ. ಯಾಕೆಂದರೆ ಕೆಲವರಿಗೆ ಬರೀ ಶುಕ್ರ ಧಾತುವಿನ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಅದು ಕೆಲವು ಸಲ ಶಮನ ಚಿಕಿತ್ಸೆಯಿಂದನೂ ಸರಿ ಹೋಗ್ಬಿಡತ್ತೆ. ಶೋಧನ ಚಿಕಿತ್ಸೆ ಅಂದರೆ ಪ್ಯೂರಿಫಿಕೇಟ್ರಿ ಅಂತ ಹೇಳ್ತೀವಿ, ಅಂದರೆ ಪಂಚಕರ್ಮ ಚಿಕಿತ್ಸೆ ಅಂತ ಹೇಳ್ಬೋದು. ನಮ್ಮ ಆಯುರ್ವೇದದಲ್ಲಿ ಪಂಚಕರ್ಮ ತುಂಬ ಗ್ರಾಸ್ಲಿ ಆಗಿ ಹೇಳಿದೆ, ಅಂದರೆ ತುಂಬ
ಒತ್ತು ಕೊಟ್ಟು ಹೇಳಿದ್ದಾರೆ ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ. ಅದರಲ್ಲಿ ಪ್ಯೂರಿಫಿಕೇಟರಿ ಅಂದರೆ ವಮನ ಆಗಿರ್ಬೋದು, ವಿರೇಚನ ಆಗಿರ್ಬೋದು, ನಸ್ಯ ಬಸ್ತ್ಯ ರಕ್ತ ಮೋಕ್ಷಣ ಅಂತ 5 ಥರ ಶೋಧನ ಚಿಕಿತ್ಸೆ ಬರುತ್ತೆ. ಇದು ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ಅಂದರೆ ಯಾವ ಪುರುಷನು ಈ ಥರ ಸಮಸ್ಯೆಯನ್ನು ತೆಗೆದುಕೊಂಡು ಬರ್ತಾರೆ ಅಂಥವ್ರಿಗೆ ವಾತ ಪಿತ್ತ ಕಫ ಅಂತ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಅಂತ ಹೇಳ್ತೀವಿ. ಈ 3 ದೋಷಗಳ ಮೇಲೇ ಪೂರ್ತಿ ಅವರ ಆರೋಗ್ಯ ಯಾವ ಥರ ಇದೆ, ಸ್ಟೇಟಸ್ ಆಫ್ ದ ಹೆಲ್ತ್ ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ. ಅದ್ರ ಮೇಲೆ ನಾವು ಶೋಧನ ಚಿಕಿತ್ಸೆನ ನಾವು ಡಿಸೈಡ್ ಮಾಡ್ತೀವಿ. ಅಂದರೆ ಪಿತ್ತ ಜಾಸ್ತಿ ಇದ್ದಾಗ ವಿರೇಚನ ಕೊಡೋದಾಗಿರ್ಬೋದು, ವಾತ ಕ್ಷಯ ಇರುವಾಗ ಇಲ್ಲ ವಾತ ಪ್ರಾಬ್ಲಮ್ ಅಂದರೆ ಇಂಬ್ಯಾಲೆನ್ಸ್ ಅಂದರೆ ವಾತದ ಇಂಬ್ಯಾಲೆನ್ಸ್ ಇದ್ದಾಗ ಬಸ್ತಿ ಕೊಡೋದಿರ್ಬೋದು, ಕಫದ ಇಂಬ್ಯಾಲೆನ್ಸ್ ಇದ್ದಾಗ ವಮನ ಅಂತ ಅಂದರೆ ವಾಮಿಟಿಂಗ್ ಥೆರಪಿ ಅಂತ ನಾವೇನು ಹೇಳ್ತೀವಿ, ವಮನ ಮಾಡಿಸೋದಿರ್ಬೋದು, ಕೆಲವು ಪಿತ್ತ ಮತ್ತು ವಾತದಲ್ಲಿದ್ದಾಗ ರಕ್ತಮೋಕ್ಷಣ ಕೊಡೋದಿರ್ಬೋದು. ಸೊ ಇದರಲ್ಲಿ ನಾವು ವಿಂಗಡಣೆ ಮಾಡಿಕೊಂಡು ಶಮನ ಮತ್ತು ಶೋಧನ ಚಿಕಿತ್ಸೆ ಅಂತ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಅವರು ಏನು ನಾವು ಮೆನ್ ಇನ್ಫರ್ಟಿಲಿಟಿ ಇಲ್ಲ ವಂದ್ಯತ್ವ ಇಲ್ಲ ಕ್ಲೈಪ್ಯತೆ ಅಂತ ಏನು ಹೇಳ್ತೀವಿ, ಎಲ್ಲ ಥರದ ಸೆಕ್ಷುವಲ್ ಡಿಸ್ಫಂಕ್ಷನ್ ಅಂತ ಏನು ಹೇಳ್ತೀವಿ, ಅದು ಪೂರ್ತಿ ಆದಷ್ಟು ನಾವು ಆಯುರ್ವೇದದಲ್ಲಿ ಪೂರ್ತಿ ಮ್ಯಾನೇಜ್ ಮಾಡ್ಬೋದು. ಡಾಕ್ಟರ್, ಈಗ ಈ ವಾಜೀಕರಣ ಚಿಕಿತ್ಸೆ ಇಂಥವ್ರಿಗೆ ಬೇಕು ಅನ್ನೋದನ್ನ ಹೇಗೆ ಗುರುತಿಸ್ತೀರಾ ನೀವು? ಜನರಲ್ ಆಗಿ ನಮ್ಮ ಹತ್ರ ನಮ್ಮ ಯೂಶುವಲ್ ಪ್ರಾಕ್ಟೀಸಲ್ಲಿ ನಮ್ಗೆ ಹೆಂಗಾಗತ್ತೆ ಅಂದರೆ ಬೇಸಿಕಲಿ ವಿಮೆನ್ ಆ್ಯಂಡ್ ಮೆನ್ 2 ಇನ್ಫರ್ಟಿಲಿಟಿ ಇದೆ ಇಲ್ಲಿ. ಅಂದರೆ ಇಬ್ಬರು ಬರುವಾಗ ಇಬ್ಬರದು ನಾವು ಕೆಲವು ಬ್ಲಡ್ ಟೆಸ್ಟ್ಗಳು, ಕೆಲವು ಹಾರ್ಮೋನ್ ಅಸೆ ಟೆಸ್ಟ್ಗಳು ನೋಡಿದಾಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಇಬ್ಬರದು ಕಾಂಟ್ರಿಬ್ಯೂಷನ್ ಆಲ್ಮೋಸ್ಟ್ 50% ಬಂದಿದೆ. ಅಂದರೆ ಮೊದಲು ಏನಾಗ್ತಿತ್ತು ಅಂದರೆ ಬರೀ ಏನೋ ಯೂಟ್ರಸಲ್ಲಿ ಏನೋ ಒಂದು ಸಮಸ್ಯೆ ಇದೆ, ಇಲ್ಲ PCOD, PCOS ಇಲ್ಲಾಂದರೆ AMH ಅಂತ ಬರ್ತಾಯಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಒಂಥರ ಮ್ಯಾಂಡೇಟ್ರಿ ಆಗಿ ಇಬ್ಬರೂ ನಾವು ಏನೋ ಟೆಸ್ಟಿಗೆ ನಾವು ಹೇಳ್ತಾ ಇದ್ದೀವಿ. ಅಂದರೆ ಇಬ್ಬರು ಟೆಸ್ಟ್ ಮಾಡಬೇಕಾದ್ರೆ ಏನಾಗ್ತಾ ಇದೆ ಅಂದರೆ ಆಲ್ಮೋಸ್ಟ್ ಔಟ್ ಆಫ್ ಒಂದು 10 ಕೇಸಸಲ್ಲಿ 7ರಿಂದ 8 ಕೇಸಸ್ ಆಲ್ಮೋಸ್ಟ್ 90 ಭಾಗ ಅಂತ ನೆನ್ಕೊಳ್ಳಿ, 90% ಕೇಸಸ್ಸು ಇಬ್ಬರದೂ ಇಶ್ಯೂಸ್ ಇರೋವಂಥದ್ದು ನಾವು ನೋಡ್ತಾ ಇದ್ದೀವಿ. ಶುಕ್ರಧಾತುಲಿ ಅಂದರೆ ಸೆಮೆನ್ ಹೆಲ್ತಲ್ಲೂ ನಾವು ತುಂಬಾ ನಾವು ಇದು ನೋಡ್ತಾ ಇದ್ದೀವಿ. ಏನು ಅದು ವಾಲ್ಯೂಮ್ಸಲ್ಲಿರ್ಬೋದು, ಇಲ್ಲ ಸೆಮೆನ್ ಮಾರ್ಫಾಲಜಿಲಿರ್ಬೋದು, ಇಲ್ಲ DFI ಮೆಥಡಲ್ಲಿ ಮಾಡುವಾಗ್ಲೂ ನಮಗೆ ಸುಮಾರಲ್ಲಿ ಮಾರ್ಫಾಲಜಿ ಇದರಲ್ಲಿ ನಮಗೆ ತುಂಬ ಇಶ್ಯೂಸ್ಗಳು ಕಂಡು ಬರ್ತಾ ಇದೆ ಸೆಮೆನಲ್ಲಿ. ಜೊತೆಗೆ ಸೊ ಈಗ ಮೆನ್ ಇನ್ಫರ್ಟಿಲಿಟಿ ಅನ್ನೋದು ತುಂಬಾ ಅವರೂ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ, ಅಂದರೆ ಮೆನ್. ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ಮೆನ್ ಸೆಕ್ಷುವಲ್ ವೆಲ್ನೆಸ್ ಅಲ್ಲ ಇಲ್ನೆಸ್ ಆಗಿರ್ಬೋದು, ಇದು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ಒಂದು ಪೆಥಾಲಜಿಕಲಿ ಅಂದರೆ ನಾವೇನು ಮೆಡಿಕಲ್ ಪ್ರಾಬ್ಲಮ್ ಅಂತ ಹೇಳಿ ಪೆಥಾಲಜಿಕಲ್ ಸಿಗ್ನಿಫಿಕೆನ್ಸು ಇದೆ. ಇನ್ನೊಂದು ಈವನ್ ಸೆಕ್ಷುವಲ್ ವೆಲ್ನೆಸ್ಸಲ್ಲೂ ಸುಮಾರು ಇಶ್ಯೂಸ್ಗಳಿವೆ. ಅದು ಎರೆಕ್ಟಲ್ ಡಿಸ್ಫಂಕ್ಷನ್ ಆಗಿರ್ಬೋದು. ಸೊ ಅದೂ ಕೆಲವು ಪ್ರಮಾಣದಲ್ಲಿ ಅದು ಕೂಡ ಎಫೆಕ್ಟ್ ಮಾಡುತ್ತೆ. ಓಕೆ ಡಾಕ್ಟರ್, ಈಗ ನಾವು IVF ಸೆಂಟರ್ಸ್ ಅಂತೆಲ್ಲ ನೋಡಿದ್ದೀವಿ ನಾವು. ಈ IVF ಸೆಂಟರು ನಾವು ನೋಡಿದಂಗೆ ಅಲ್ಲಿ ಹೆಣ್ಣು ಮತ್ತು ಗಂಡು ಎರಡಕ್ಕೂ ಟ್ರೀಟ್ಮೆಂಟ್ ಕೊಡ್ತಾರಾ? ಅದೇ ರೀತಿ ನಮ್ಮ ಆಯುರ್ವೇದದಲ್ಲಿ ಇಲ್ಲೂ ಕೂಡ ನೀವು ಮೆನ್ ಮತ್ತು ಫಿಮೇಲ್ ಇಬ್ರಿಗೂ ಟ್ರೀಟ್ಮೆಂಟ್ ಕೊಡ್ತೀರಾ? ಈಗ ಆಯುರ್ವೇದ ಯಾವ ಥರ ನೋಡುತ್ತೆ ಅಂದರೆ ಬೇರೆದು ವೆಸ್ಟರ್ನ್ ಮೆಡಿಸಿನ್ ಆಗಿರ್ಬೋದು, ಅವ್ರ ಹತ್ರ ಕ್ಯೂರೇಟಿವ್ಗೆ ಬರ್ತಾರೆ. ಆಯುರ್ವೇದ 2 ಥರನೂ ನೋಡ್ತಾರೆ, 2 ಥರನೂ ನೋಡ್ಬೋದು ನಾವು. ಒಂದು ಪ್ರಿವೆಂಟಿವ್ ಆಸ್ಪೆಕ್ಟ್, ಒಂದು ಕ್ಯೂರೇಟಿವ್ ಆಸ್ಪೆಕ್ಟ್. ಪ್ರಿವೆಂಟಿವ್ ಆಸ್ಪೆಕ್ಟ್ ಅಂದರೆ ಏನಾಗುತ್ತೆ, ಅವರಲ್ಲಿ ಚೆನ್ನಾಗಿದ್ರೂ ಅಂದರೆ ಅವರಲ್ಲಿ ಎಲ್ಲ ಧಾತುಗಳು, ನಾವು ರಸರಕ್ತ ಮಾಂಸ ಮೇಜ ಮಜ್ಜ ಹಸ್ತಿ ಶುಕ್ರ ಅಂತ ಹೇಳ್ತೀವಿ. ಶುಕ್ರ ಅನ್ನೋದು 7ನೇ ಧಾತು, ಲಾಸ್ಟ್ ಧಾತು, ದಟ್ಸ್ ಅ 7th. ಆಮೇಲೆ ಫೀಮೇಲ್ಸಲ್ಲಿ ಯಾವುದೇ ಏನೋ ಯುಟ್ರೈನ್ ಹೆಲ್ತ್ ಅಂತ ಆಗಿರ್ಬೋದು, ಅವರಿಬ್ಬರಲ್ಲೂ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಒಂದು ಡಿಟಾಕ್ಸಿಫಿಕೇಷನ್ ಅಂದರೆ ಪ್ಯೂರಿಫಿಕೇಟಿವ್ ಶೋಧನ ಚಿಕಿತ್ಸೆ ಅಂತ ಹೇಳಿದ್ನಲ್ಲ, ಆ ಶೋಧನ ಚಿಕಿತ್ಸೆ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಪೂರ್ತಿ ಅವ್ರದ್ದು ಗಟ್ ಕ್ಲೀನ್ ಮಾಡಿ ಅವರು ಕರೆಕ್ಟಾಗಿ ಒಂದು ಪ್ಯೂರಿಫೈ ಮಾಡಿ ಆವಾಗ ನಾವು ಅವ್ರಿಗೆ ವಿ ವಿಲ್ ಟೆಲ್ ದಮ್ ಅವರು ಆಮೇಲೆ ಅವರು ಟ್ರೈ ಮಾಡ್ಬೋದು ಅಂತ ಹೇಳ್ತೀವಿ ನಾವು. ಅಂದರೆ ನ್ಯಾಚುರಲ್ ಕನ್ಸೆಪ್ಷನ್ಗೆ ಟ್ರೈ ಮಾಡೋಕ್ಕೆ ಹೇಳ್ತೀವಿ.
ಅದರಿಂದ ಏನಾಗುತ್ತೆ, ಅವರಲ್ಲಿ ಚೆನ್ನಾಗಿದ್ರೂ ಎಲ್ಲ ಧಾತುಗಳು ಚೆನ್ನಾಗಿದ್ರೂ, ದೋಷ ಧಾತು ಎಲ್ಲ ಸಾಮ್ಯತೆ ಇದ್ರೂ, ಈಕ್ವಲೆನ್ಸ್ ಇದ್ರೂ, ನಾವು ಇದು ಮಾಡೋದ್ರಿಂದ ಇನ್ನೂ ಉತ್ತಮವಾದ ಒಂದು ಒಳ್ಳೆ ಫಲಿತಾಂಶನ ಪಡಿಬೋದು. ಓಕೆ, ಹೆಲ್ತಿ ಬೇಬಿ ಅವರು ಪಡಿಬೋದು. ಅದು ಪ್ರಿವೆಂಟಿವ್ ಆಯಿತು. ಕ್ಯೂರೇಟಿವ್ ಅಂದಾಗ ನಮ್ಮಲ್ಲಿ ಅವರು ಫಸ್ಟ್ ರಿಪೋರ್ಟ್ಸ್ ತೊಗೊಂಡೇ ಬಂದಿರ್ತಾರೆ. ಹೌದು. ಸೊ ನಾವು ನಾಡಿ ಚಿಕಿತ್ಸೆಯಿಂದ, ನಮ್ಮ ವಾತ ಪಿತ್ತ ಕಫ ವ್ಯೂ ಪಾಯಿಂಟಿಂದ, ಪ್ಲಸ್ ನಮ್ಮ ಧಾತುಗಳ ವ್ಯೂ ಪಾಯಿಂಟಿಂದ ನಾವು ನೋಡ್ತೀವಿ. ನಾವು ನೋಡಿ ಫಸ್ಟ್ ನಮ್ಗೆ ಅರ್ಥ ಆಗುತ್ತೆ ನಮ್ಮ ಆಯುರ್ವೇದ ವ್ಯೂ ಪಾಯಿಂಟಿಂದ ಅವ್ರಿಗೆ ಏನು ಮಾಡಬೇಕು, ಶಮನ ಕೊಡಬೇಕಾ, ಶೋಧನ ಚಿಕಿತ್ಸೆ ಕೊಡಬೇಕಾ, ಯಾವ ಚಿಕಿತ್ಸೆ ಕೊಡಬೇಕು ಅನ್ನೋದು ನಾವು ಅದರಲ್ಲಿ ಡಿಸೈಡ್ ಮಾಡ್ತೀವಿ. ಈಗ ಶುಕ್ರಧಾತು ತುಂಬಾ ಕಡಿಮೆ ಆಗಿದೆ ಅಂದ್ಕೊಳ್ಳಿ, ಮೂಮೆಂಟ್ ಇಲ್ಲ ಸಂಖ್ಯೆ ಇಲ್ಲ, ಸೊ ಇಲ್ಲ ಮಾರ್ಫಾಲಜಿಲಿ ಟೆರಟೋಸ್ಪರ್ಮಿ ಆಗಿರ್ಬೋದು, ಹೆಸೋಸ್ಪರ್ಮಿ ಆಗಿರ್ಬೋದು. ಸೊ ಆ ಥರ ಕೇಸಸಲ್ಲಿ ನಾವು ನಮ್ಮಲ್ಲಿ ಒಂದು ಬೇಸಿಕ್ಕಾಗಿ ಎಲ್ರಿಗೂ ಗೊತ್ತಿರೋಂಗೆ ಅಶ್ವಗಂಧ, ಶಿಲಾಜಿತ್ ಎಲ್ಲರೂ ಕೇಳಿರುವಂತಹ ಇದು. ಬಟ್ ನಮ್ಮಲ್ಲಿ ಅದಕ್ಕೆ ಅಂತಲೇ ಆದಂತಹ ವಾಜೀಕರಣ ಚಿಕಿತ್ಸೆಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚರಕ್ರೆ ಹೇಳಿದ್ದಾರೆ, ಸುಶ್ರುತ, ವಾಗ್ಭಟ್ರು ಎಲ್ಲರೂ ಹೇಳಿದ್ದಾರೆ. ಸೊ ಇದರಿಂದ ನಾವು ತುಂಬಾ ಚೆನ್ನಾಗಿ ಒಂದು ರಸಾಯನ ಚಿಕಿತ್ಸೆಯನ್ನು ಕೊಡೋದ್ರಿಂದ ಈ ಸಮಸ್ಯೆಗಳು ಬೇಗ ಅಂದರೆ ತುಂಬ ಬೇಗ ಕ್ಲಿಯರ್ ಆಗುತ್ತೆ. ಈಗ ನಾವು ಈ ವಾಜೀಕರಣದಿಂದ ಇದು ನರ ದೌರ್ಬಲ್ಯನ ಜಾಸ್ತಿ ಮಾಡುತ್ತಾ, ಅವನ ಆರೋಗ್ಯ ಸುಧಾರಣೆ ಮಾಡುತ್ತಾ, ಅವನ ಲೈಂಗಿಕ ಆಸಕ್ತಿನ ಜಾಸ್ತಿ ಮಾಡುತ್ತಾ? ಈ ವಾಜೀಕರಣ ಅನ್ನೋದು ನಾವು ನೋಡೋಂಗೆ ಲೈಂಗಿಕ ಶಕ್ತಿಯನ್ನು ಅತಿ ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಆಸ್ ಎ ಡಾಕ್ಟರು ನೀವೇನು ಹೇಳ್ತೀರಿ? ವಾಜಿ ಅಂದ ತಕ್ಷಣ, ಅಶ್ವ ಅಂದ ತಕ್ಷಣ ಎಲ್ಲರೂ ಆ ಕಡೆನೇ ಸ್ವಲ್ಪ ವಾಲುವಂಥದ್ದು. ಹೌದೇ, ಇದು ಇಟ್ಸ್ ನಾಟ್ ಓನ್ಲಿ ಅಬೌಟ್ ಸೆಕ್ಷುವಲ್ ಹೆಲ್ತ್, ಇಟ್ಸ್ ಆಲ್ ಅಬೌಟ್ ಇಟ್ಸ್ ಅ ವಿಟಾಲಿಟಿ. ಇಲ್ಲಾಂದರೆ ಅದು ಸೆಕ್ಷುವಲ್ ಹೆಲ್ತ್ ಆಗಿರ್ಬೋದು, ಇಲ್ಲ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಇಲ್ಲ ಬೇಸಿಕ್ ಅದೇನೋ ಸೆಕ್ಷುವಲ್ ಲಿಬಿಡೋ ಇಂಪ್ರೂವ್ ಮಾಡುವಂಥದ್ದಾಗಿರ್ಬೋದು. ಇಲ್ಲ ಯಾಕೆಂದರೆ ನಾವು ನೋಡ್ತಾ ಇದ್ದೀವಿ ಇವಾಗ ಸುಮಾರು ಜನ ಸ್ಟ್ರೆಸ್ ಅನ್ನೋದು ಈಗ ಸಾಮಾನ್ಯವಾಗಿ ಅದೊಂಥರ ಕಾಮನ್ ಆಗೋಗಿದೆ, ಒಂದು ಸಾಮಾನ್ಯವಾದ ಪದ ಆಗೋಗಿದೆ. ಅದು ಎಲ್ಲರೂ ಬಾಯಲ್ಲೂ ಬರ್ತಾ ಇದೆ. ಇವಾಗ ಚಿಕ್ಕ ಮಕ್ಳು ಬಾಯಲ್ಲೂ ನಂಗೆ ಸ್ಟ್ರೆಸ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವಾಗ ಒಂದು ಸ್ಕೂಲಲ್ಲೂ. ಸೊ ಏನಾಗ್ತಾ ಇದೆ, ಇದು ಸ್ಟ್ರೆಸ್ ಆಗಿರ್ಬೋದು, ಇಲ್ಲ ಇವಾಗಿರುವಂತಹ ಈ ಲೈಫ್ ಸ್ಟೈಲ್ ಏನು ನಡೀತಾ ಇದೆ, ಲೈಫ್ ಸ್ಟೈಲ್ ಜರ್ನಿ ಏನು ನಡೀತಾ ಇದೆ, ಸೊ ಅದರಿಂದ ಏನಾಗ್ತಾ ಇದೆ ಅಂದರೆ ತುಂಬಾ ಅದ್ರ ಮೇಲೆ ಪರಿಣಾಮ ಬೀಳ್ತಾ ಇದೆ. ಓಕೆ, ಸಿಕ್ಕಾಪಟ್ಟೆ ಪರಿಣಾಮ ಬಿದ್ದು ಏನಾಗ್ತಾ ಇದೆ, ಸೊ ಈ ಸೆಕ್ಷುವಲ್ ಡಿಸ್ಫಂಕ್ಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಓಕೆ, ಸೊ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಯುರ್ವೇದದಲ್ಲಿ ನಮಗೆ ತುಂಬಾ ಚೆನ್ನಾಗಿ ಪ್ರಿವೆನ್ಷನ್ ಮತ್ತು ಕ್ಯೂರೇಟಿವ್ ಮೆಥಡ್ನ ಹೇಳಿದ್ದಾರೆ. ಓಕೆ, ಸೊ ಅದರಿಂದ ನಾವು ತುಂಬ ಚೆನ್ನಾಗಿ ನಾವು ಅದ್ರ ಜೊತೆಗೆ ಕೌನ್ಸಿಲಿಂಗ್ ಅಂತಲೂ ನಾವು ಕರೆಕ್ಟಾಗಿ ಮಾಡಬೇಕಾಗತ್ತೆ. ಅವ್ರಿಗೆ ಕರೆಕ್ಟಾಗಿ ವಾಜೀಕರಣ ಅನ್ನೋದು ಅದೇ ನಾನು ಹೇಳಿದ್ನಲ್ಲ, ಬರೀ ನಾಟ್ ಓನ್ಲಿ ಆನ್ ದ ಸೆಕ್ಷುವಲ್ ಡಿಸ್ಫಂಕ್ಷನ್, ಇಟ್ಸ್ ಆಲ್ ಅಬೌಟ್ ಅಂದರೆ ಓವರ್ ಆಲ್ ಹೆಲ್ತ್. ಅದರಿಂದ ಅವ್ರಿಗೆ ಕೆಲವು ಇದರಲ್ಲಿ ಆಸ್ಟಿಯೋಪೊರೋಸಿಸ್ಸು ಟೆಸ್ಟೋಸ್ಟೆರೋನಿಂದ ಕಾಸ್ ಆಗುತ್ತೆ. ಕೆಲವು ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಬಾಡಿ ಫ್ಯಾಟ್ಗೆ ಹೆಲ್ಪ್ ಆಗುವಂತಹ ಟೆಸ್ಟೋಸ್ಟೆರೋನ್ ಇಲ್ಲ ಆ್ಯಂಡ್ರೋಜನ್ ಅನ್ನೋ ಒಂದು ಕೆಲವು ಹಾರ್ಮೋನ್ಸ್ಗಳು ಏನು ಕಡಿಮೆ ಆಗ್ತಾ ಬರುತ್ತೆ. ಓಕೆ, ಕಡಿಮೆ ಆಗ್ತಾ ಬರುತ್ತೆ ಅಂದರೆ ಕ್ಷೀಣ ಆಗ್ತಾ ಬರುತ್ತೆ. ಸೊ ಕ್ಷೀಣ ಆದಾಗ ಸೊ ಅದಕ್ಕೆ ಬೇಕಾಗಿರುವಂತಹ ಈವನ್ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಗುತ್ತೆ, ಡಿಪ್ರೆಷನ್ಗೆ ಹೋಗ್ತಾರೆ. ಸೊ ಇದೆಲ್ಲ ರಿಲೇಟೆಡ್. ಇದು ಅಂದರೆ ಇದು ಬರೀ ಇದು ಸೆಕ್ಷುವಲ್ ಹೆಲ್ತ್ ಒಂದೇ ಅಲ್ಲ, ಇದೆಲ್ಲದಕ್ಕೂ ರಿಲೇಟೆಡ್. ಸೊ ದ ಎಂಟೈರ್ ಅಂದರೆ ಬಾಡಿ ಅಂದರೆ ಎಂಟೈರ್ ಶರೀರಕ್ಕೆ, ಪೂರ್ತಿ ಶರೀರಕ್ಕೆ ಅದು ನರಿಶ್ಮೆಂಟ್ ಕೊಡುವಂಥದ್ದು. ಅಂದರೆ ಪೌಷ್ಟಿಕಾಂಶವಾಗಿ ಕೆಲವು ಆಹಾರದಲ್ಲಿ, ಔಷಧದಲ್ಲಿ, ಕೆಲವು ವಿಹಾರ ಅಂದರೆ ಹ್ಯಾಬಿಟ್ಸ್, ಆ ಹ್ಯಾಬಿಟ್ ಇದರಲ್ಲಿ ಹೇಳಿದ್ದಾರೆ. ಸೊ ಆ ಥರ ನಾವು ತೆಗೆದುಕೋತೀವಿ ಇಲ್ಲಿ ಆಯುರ್ವೇದದಲ್ಲಿ. ಸೊ ಇಟ್ಸ್ ಫಾರ್ ದ ಓವರ್ ಆಲ್ ಹೆಲ್ತ್. ಈಗ ಒನ್ ವರ್ಡಲ್ಲಿ ಹೇಳಬೇಕಂದ್ರೆ ಮೆನ್ ಫೆರ್ಟಿಲಿಟಿ ಅಂದರೆ ಸ್ಪರ್ಮ್ ಕೌಂಟ್ ಕಮ್ಮಿ ಆಗೋಕ್ಕೆ ಕಾರಣ ಏನಿದೆ ಇವತ್ತಿನ ದಿನದಲ್ಲಿ? ಹಲವಾರು ಕಾರಣಗಳಿವೆ. ಹಲವಾರು ಕಾರಣಗಳಲ್ಲಿ ಇವಾಗ ನೋಡಿ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ಬೋದು, ಮೆಡಿಕಲ್ ಪ್ರಾಬ್ಲಮ್ಸ್ ಇರ್ಬೋದು. ಮೇಯ್ನಾಗಿ ಇರೋದಂದರೆ
ಒಂದು ನಾನು ಹೇಳ್ದಂಗೆ ಲೈಫ್ ಸ್ಟೈಲ್, ಅವನ ಜೀವನ ಶೈಲಿ, ಜೀವನ ಶೈಲಿ ಯಾವ ಥರ ಇದೆ ಅಂದರೆ, ಇವಾಗ ನೋಡಿ ಆಲ್ಕೋಹಾಲ್ ಇರ್ಬೋದು, ಇಲ್ಲ ಸ್ಮೋಕಿಂಗ್ ಇರ್ಬೋದು, ಇಲ್ಲ ಫುಡ್ ಹ್ಯಾಬಿಟ್ಸ್ ಇರ್ಬೋದು. ಅಭಿಷಂದ ಆಹಾರ ಅಂತ ಹೇಳ್ತೀವಿ. ಅಂದರೆ ರಾತ್ರಿ ಹೊತ್ತು ಯೂಶಲಿ ಮೊಸರು ಇಲ್ಲ ಅಂದರೆ ಏನೋ ಈ ಥರ ಬಾಳೆಹಣ್ಣು ತೆಗೆದುಕೋಬಾರ್ದು ಅಂತ ಹೇಳ್ತೀವಿ. ಎಲ್ಲರೂ ಹೇಳ್ತಾರೆ ಬಾಳೆಹಣ್ಣು ತೆಗೆದುಕೊಂಡ್ರೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ ಅಂತ. ಅದೇ ನಾವು ಫೈಬರ್ಸ್ ಆಗಿ ನಾವು ಬೇಕಾದ್ರೆ ಪಪ್ಪಾಯ ಹೇಳ್ತೀವಿ ಅಷ್ಟೇ ಹೊರತು, ಅಭಿಷಂದ ಅಂದರೆ ತುಂಬನೇ ಹೆವಿ ಆಗಿರೋವಂಥದ್ದು ಫುಡ್ ಹೋದಾಗ, ಆ್ಯಂಡ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ, ಏನು ಆ್ಯಕ್ಟಿವಿಟೀಸ್ ಇರಲ್ಲ. ಆ ಒಂದು ಕಾರಣದಿಂದ ಏನಾಗುತ್ತೆ ಅಂದರೆ, ಇದೆಲ್ಲ ಕೆಲವು ತುಂಬ ಕಾರಣಗಳಿವೆ, ಹಲವಾರು ಕಾರಣಗಳಿವೆ. ಒಂದು 3-4 ಮೇಜರಾಗಿ ಹೇಳಬೇಕು ಅಂದರೆ, ಈ ಥರ ಆಹಾರದಲ್ಲಿರ್ಬೋದು, ಇಲ್ಲ ಏನೋ ಇದು ಮದ್ಯಪಾನ, ಇಲ್ಲ ಅಂದರೆ ಧೂಮಪಾನ, ಇಲ್ಲ ಅಂದರೆ ಬೇರೆ ಥರ ಆಡ್ ಟೈಮ್ ಫುಡ್ ಇರ್ಬೋದು, ನಿದ್ರೆ ಸರಿಯಾಗಿ ಮಾಡ್ದೇ ಇರೋದು, ಜೊತೆಗೆ ಮೇಯ್ನಾಗಿ ಏನೋ ಮ್ಯಾಸ್ಟರ್ಬೇಷನ್ ಅಂತ ನಾವು ಏನು ಹೇಳ್ತೀವಿ, ಹಸ್ತಮೈಥುನ, ಇದು ಅನ್ಹೆಲ್ತಿಯಾಗಿ ಮಾಡೋದ್ರಿಂದನೂ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ ಇರುತ್ತೆ. ಆಮೇಲೆ ಯೂರಿನ್ ತಡೆ ಹಿಡಿಯೋದ್ರಿಂದನೂ ಪ್ರಾಸ್ಟೇಟಿಗೆ ಏನು ಪ್ರೆಷರ್ ಬೀಳೋದ್ರಿಂದ ಅದರಿಂದನೂ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸುಮಾರು ಹಲವಾರು ಕಾರಣಗಳಿವೆ. ಸೊ ಆಯುರ್ವೇದದಲ್ಲಿ ವಾಜೀಕರಣದಿಂದ ಏನಾಗುತ್ತೆ ಅಂದರೆ, ಈ ಎಲ್ಲ ಕಾರಣಗಳನ್ನು ಅಂದರೆ ಯಾವ ಕಾರಣಗಳಿಂದ ಇದಾಗಿದೆ, ನಾವೇನು ಮಾಡ್ತೀವಿ ಅಂದರೆ, ನಾವು ಅದು ಯಾವುದರಿಂದ ಆಗಿದೆ ಅಂದರೆ, ವಾತದಿಂದನೋ ಪಿತ್ತದಿಂದನೋ ಕಫದಿಂದನೋ, ಇಲ್ಲ ದ್ವಂದ್ವಜ ದೋಷ ಅಂದರೆ ಕೆಲವು ಸಲ ವಾತ ಪಿತ್ತ ಸೇರಿರೋದಿಲ್ಲ, ಪಿತ್ತ ಕಫ ಸೇರಿರೋದಿಲ್ಲ, ಕಫವಾತ ಅಂತ ಸೇರಿರುತ್ತೆ. ಸೊ ಅದಕ್ಕೆ ಏನು ನಾವು ಚಿಕಿತ್ಸೆ ಮಾಡಿದಾಗ ನಾಟ್ ಓನ್ಲಿ ಅಂದರೆ ಬರೀ ಅವನ ಸೆಕ್ಷುವಲ್ ಹೆಲ್ತ್ ಮಾತ್ರ ಅದು ಇನ್ಕ್ರೀಸ್ ಆಗಲ್ಲ, ಅವನ ಎಂಟೈರ್ ಹೆಲ್ತ್ ಇನ್ಕ್ರೀಸ್ ಆಗಿಬಿಡುತ್ತೆ. ಓಕೆ. ಯಾಕೆಂದರೆ ನಾವು ಹೇಳೋದಂದರೆ, ಸರ್ವರೋಗಕ್ಕೂ ಕಾರಣ ಮಂದಾಗ್ನಿ ಅಂತಲೇ ಹೇಳ್ತೀವಿ ಆಯುರ್ವೇದದಲ್ಲಿ. ಓಕೆ. ನಮ್ಗೆ ಏನು ಆದ್ರೂ ನಾವು ಮಂದಾಗ್ನಿ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ. ಯಾಕೆಂದರೆ ಮಂದಾಗ್ನಿ ಅಂದರೆ ಇಂಡೈಜೆಷನ್. ಓಕೆ. ಸೊ ಆ ಗಟ್ ಹೆಲ್ತ್ ಅನ್ನೋದು ಇವಾಗ ನೀವು ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳೆಲ್ಲ, ಗಟ್ ಹೆಲ್ತ್ ಅಂತ ಹೇಳ್ತಾ ಇದ್ದಾರೆ. 5000 ವರ್ಷದಿಂದ ಆಯುರ್ವೇದದಲ್ಲಿ ಫಸ್ಟ್ ಅವ್ರು ಹೇಳಿರೋದು ಇದು ಒಂದೇ, ಮಂದಾಗ್ನಿ. ನೀವು ಅಗ್ನಿ ಅನ್ನೋದನ್ನು, ನೀವು ಜಾಠರಾಗ್ನಿ ಅನ್ನೋದನ್ನು ನೀವು ಎಷ್ಟು ಚೆನ್ನಾಗಿ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ, ಅಷ್ಟು ಚೆನ್ನಾಗಿ ನಿಮಗೆ ಯಾವುದೇ ಥರದ ಹೆಲ್ತೂ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಅದು ಸೆಕ್ಷುವಲ್ ಆಗಿರ್ಬೋದು, ಫಿಸಿಕಲ್ ಆಗಿರ್ಬೋದು, ಮೆಂಟಲ್ ಆಗಿರ್ಬೋದು. ಓಕೆ. ಸೊ ಎಲ್ಲ ಲೈಂಗಿಕ, ಮಾನಸಿಕ, ಇಲ್ಲ ದೈಹಿಕ ಎಲ್ಲ ಥರ ಆರೋಗ್ಯನೂ ನಮ್ಮಲ್ಲಿರೋದು ಅಗ್ನಿಯಲ್ಲಿ ಇದೆ. ಓಕೆ. ಸೊ ಅದನ್ನು ನಾವೇನು ಮಾಡ್ತೀವಿ ಅಂದರೆ, ಡಯಟ್ ಕೌನ್ಸಿಲಿಂಗ್ ಕೊಡ್ತೀವಿ ನಮ್ಮಲ್ಲಿ. ಓಕೆ. ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡೋದ್ರಿಂದ ಏನಾಗುತ್ತೆ, ಶುಕ್ರಧಾತು ಅನ್ನೋದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ. ಇದು ಈಗ ಮೆನ್ ಫೆರ್ಟಿಲಿಟಿ ಕಮ್ಮಿ ಆಗಲಿಕ್ಕೆ, ಅವ್ನು ಏನು ಸ್ಪಾಮ್ ಕೌಂಟ್ ಹೇಳ್ತೀರಿ, ಮತ್ತು ಅದು ಗುಣಮಟ್ಟ ಕಮ್ಮಿ ಆಗೋಕ್ಕೆ, ಅವನ ದೇಹ ತೂಕನೂ ಕೂಡ ಇದಕ್ಕೆ ಸೇರಿರುತ್ತಾ? ತೂಕ ಖಂಡಿತವಾಗ್ಲೂ ತೂಕ ಒಂದು ಹೌದು, ಅದು ಒಂದು ಕಾರಣ, ಅದು ಒಂದು ಮೇಜರ್ ರೆಸ್ಪಾನ್ಸಿಬಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ, ಒಬೇಸಿಟಿ. ಯಾಕೆ ಅಂದರೆ, ನಾವು ಒಬೇಸಿಟಿ ಅಂದಾಗ, ಇಲ್ಲ ದೇಹದ ತೂಕ ಅಂದಾಗ, ನಾವು ಕಫದೋಷಕ್ಕೆ ನಾವು ಅದನ್ನು ಇದು ಮಾಡ್ತೀವಿ. ನಾನು ಮೊದಲೇ ಹೇಳಿದೆ ಅಭಿಷಂದ ಆಹಾರ ಅಂತ. ನಾವು ತೆಗೆದುಕೊಳ್ಳುವಂಥ ಆಹಾರ, ಅದಕ್ಕೆ ತಕ್ಕಂಥ ಯೋಗ ಇಲ್ಲಾಂದರೆ ವ್ಯಾಯಾಮ ಏನೂ ಮಾಡಲಿಲ್ಲ ಅಂದರೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಂದರೆ, ಅದು ಸೇರ್ಕೋತಾ ಬರುತ್ತೆ. ಇಟ್ಸ್ ಲೈಕ್ ಎ ಟಾಕ್ಸಿಕ್ ಟಾಪಿಂಗ್. ಈಗ ನಮಗೆ ಪಿಜ್ಜಾದಲ್ಲಿ ಹೆಂಗೆ ಟಾಪಿಂಗ್ ಇರುತ್ತೆ, ಹಂಗೆ ಇದು ಒಂಥರ ಏನೋ ಟಾಕ್ಸಿನ್ಸ್ ಟಾಪಿಂಗ್ ಮಾಡ್ತಾ ಹೋಗ್ತೀವಿ. ನೀವು ಕೇಳಿರ್ಬೋದು, ನಮ್ಮ ಆ್ಯನ್ಸೆಸ್ಟರ್ಸ್ ಅಂದರೆ ನಮ್ಮ ಪೂರ್ವಿಕರೆಲ್ಲ ವಾರಕ್ಕೆ ಒಂದು ದಿನ, ಭಾನುವಾರ ಯೂಶಲಿ ಒಂದು ಚಮಚ ಕ್ಯಾಸ್ಟರ್ ಆಯಿಲ್, ಒಂದು ಲೋಟ ಹಾಲು ಜೊತೆ ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತಾಯಿದ್ರು. ಯಾಕೆಂದರೆ ಒಂದು 4-5 ಸಲ ಲೂಸ್ ಚೋಲ್ಸ್ ಅಂದರೆ ಬೇದಿ ಮಾಡಿಸೋದ್ರಿಂದ ಏನಾಗುತ್ತೆ, ಬೇದಿ ಮಾಡಿಸೋದ್ರಿಂದ ಏನಾಗುತ್ತೆ, ಸ್ವಲ್ಪ ಟಾಕ್ಸಿನ್ಸ್ ಇದಾಗತ್ತೆ ಅಂತ. ಮತ್ತು ಆಮೇಲೆ ಸ್ವಲ್ಪ ಲಂಘನ ಅಂದರೆ ಸ್ವಲ್ಪ ಫಾಸ್ಟಿಂಗ್ ಮಾಡಿಸಿ ಒಂದಿಷ್ಟು ಲಘು ಆಹಾರ ಕೊಡ್ತಿದ್ರು. ಅಂದರೆ ಸ್ವಲ್ಪ ಏನೋ ಈ ಕಿಚಡಿ ಥರ, ಪೊಂಗಲ್ ಥರನೋ ಎಲ್ಲ ಒಂಥರ ಲಘು ಆಹಾರ, ಹೌದು, ಆ ಥರ ಮಾಡ್ತಾಯಿದ್ರು. ಇವತ್ತೇನಾಗಿದೆ ಅಂದರೆ, ಇದೇ ಭಾನುವಾರ ಏನಾಗಿದೆ ಅಂದರೆ, ಭಾನುವಾರ ಟಾಪಿಂಗಿಗೆ ಹೋಗ್ತಾ ಇದ್ದೀವಿ ನಾವು, ಹೆವಿ ಫುಡ್, ಸೊ ಯೂಶಲಿ. ಯಾಕೆಂದರೆ ಪಾಪ ಏನೋ ಕೆಲಸದ ಒತ್ತಡದಲ್ಲಿ ಟೈಮ್ ಇರಲ್ಲ. ಸೊ ಸಂಡೇ ಇಸ್ ಎ ಡೇ ಟು ಹ್ಯಾವ್ ನಾನ್ ವೆಜಿಟೇರಿಯನ್. ಆ ಥರ ತಿನ್ನೋದು ತಪ್ಪಲ್ಲ. ಯಾಕೆಂದರೆ ಪೌಷ್ಟಿಕಾಂಶ ಬೇಕು, ಪ್ರೋಟೀನ್ ಇಂಟೇಕ್ ಬೇಕು, ಎಲ್ಲನೂ ಬೇಕು. ಆಯುರ್ವೇದದಲ್ಲೂ ಅದ್ರ ಬಗ್ಗೆ ಉಲ್ಲೇಖ ಹೇಳ್ತಾರೆ. ಆದರೆ ನಾವು ಎಲ್ಲೋ ಒಂದು ಕಡೆ ಒಂದು 15 days ಒನ್ಸ್, ಇಲ್ಲ ತಿಂಗಳಿಗೆ, ಇಲ್ಲಾಂದರೆ ತಿಂಗಳಿಗೆ ಒಂದು ಅಟ್ಲೀಸ್ಟ್ 1 ಸಲ ಇಲ್ಲ 2 ಸಲ
ನಾವು ನಮ್ಮ ದೇಹದಲ್ಲಿರುವಂಥ ಒಂದು ಸ್ವಲ್ಪ ಒಂದು ಡಯಟ್ ಕಾನ್ಷಿಯಸ್ ಅಂದರೆ ನಾನು ಏನು ತಿಂತಾ ಇದ್ದೀನಿ ಅನ್ನೋದಲ್ಲ, ನಾನು ಯಾವ ಥರ ನಾನು ಅದನ್ನು ಜೀರ್ಣ ಮಾಡಿಸ್ಕೋತಾ ಇದ್ದೀನಿ, ಅದು ಜೀರ್ಣ ಆಗ್ತಾ ಇದೆಯಾ, ಆಯಿತಾ. ಅದಕ್ಕೆ ನಾನು ಬಿಸಿನೀರು ತೆಗೆದುಕೊಳ್ಳೋದ್ರಿಂದ ಆಗಿರ್ಬೋದು, MLC ಫ್ಯಾಟ್ಸ್ ಅಂತ ಹೇಳ್ತೀವಿ. ಇಲ್ಲ ಅಂದರೆ ಕೆಲವು ಸಲ ಈ ಥರ ಯಾವ್ದಾದ್ರು ಒಂದು ಆಯುರ್ವೇದ ಸೆಂಟ್ರಿಗೆ ಹೋಗಿ ಬೇಕಾದ್ರೆ ಡಿಟಾಕ್ಸಿಫೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರತಿಯೊಂದು ಎಲ್ಲ ಧಾತುಗಳು ಚೆನ್ನಾಗಿರುತ್ತೆ. ಯಾತಕ್ಕೆ ಅಂದರೆ ನಿಮ್ಮ ಪ್ರಶ್ನೆಗೆ ಈಗ ಬರ್ತೀನಿ ನಾನು. ಮೇಲ್ ಇನ್ಫರ್ಟಿಲಿಟಿ ಮೇಯ್ನಾಗಿರೋದು ಶುಕ್ರಧಾತು. ಶುಕ್ರಧಾತು ಅಂದಾಗ ಅನ್ನೋದಕ್ಕೆ ಏನು ಹೇಳ್ತೀವಿ ಅಂದರೆ ಟಿಶ್ಯೂಸ್ ಅಂತ ಹೇಳ್ತೀವಿ. ಅಂದರೆ ನಾವು ಫಸ್ಟು ಶುರು ಮಾಡೋದು ರಸ, ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ, ಶುಕ್ರ ಅನ್ನೋದು 7ನೇ ಧಾತು. ಬೋನ್ ಆದಮೇಲೆ ನೆಕ್ಸ್ಟ್ ಬರೋದು ಸ್ಪರ್ಮ್. ಸೊ ಆಲ್ವೇಸ್ ನಾವು ಏನು ಹೇಳೋದು ಅಂದರೆ ಲಾಸ್ಟ್ ಬ್ಯಾಕ್ ಸೀಟ್ ಇರೋದೇ ಸೆಮೆನ್. ಬ್ಯಾಕ್ ಸೀಟ್ ಅಂದರೆ ಎಲ್ಲದಕ್ಕೂ ನ್ಯೂಟ್ರಿಯೆಂಟ್ಸ್ ಕೊಟ್ಟು ಕೊನೆಗೆ ಬರೋದು 7ನೇ ಲೆವೆಲಲ್ಲಿ, ಕೊನೆಗೆ ಲಾಸ್ಟಿಗೆ ಬರೋದು ಸೆಮೆನ್. ಓಕೆ. ಸೊ ಶುಕ್ರಧಾತುಗೆ ಪೇಷನ್ಸ್ ಇರಬೇಕು ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ. ಓಕೆ. ಸೊ ಏನಂದರೆ ನಾವು ತೆಗೆದುಕೊಳ್ಳುವಂತಹ ಆಹಾರ ಅದು ಕರೆಕ್ಟಾಗಿ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿದ್ದಾಗ ಆ ಪೌಷ್ಟಿಕಾಂಶ ಆ ಶುಕ್ರಧಾತುನ ಡೈರೆಕ್ಟಾಗಿ ಅದು ಇಂಪ್ರೂವ್ ಮಾಡುತ್ತೆ. ಅದು ಹಾಲಲ್ಲಿರ್ಬೋದು, ಇಲ್ಲ ನಾವು ತೆಗೆದುಕೊಳ್ಳುವಂತಹ ಡ್ರೈ ಫ್ರೂಟ್ಸಲ್ಲಿರ್ಬೋದು, ಇಲ್ಲ ಸುಮಾರಿವೆ. ಈಗ ನಾವು ಹೇಳ್ತೀವಲ್ಲ ನಮ್ಮ ಕಿಚನ್ನೇ, ನಮ್ಮ ಅಡುಗೆ ಮನೆಯೇ ಒಂದು ಆರೋಗ್ಯದ ನಮ್ಮ ಅಡುಗೆ ಮನೆಯೇ ಆರೋಗ್ಯ ಅಂತ ಹೇಳ್ತೀವಲ್ಲ. ಆ ಮಸಾಲ ಬಾಕ್ಸ್ ತೆಗೆದ್ರೆ ಸಾಕು, ಅದರಲ್ಲಿ ಒಂದು ಅರ್ಧ ಮಸಾಲ, ಒಂದು ಮುಕ್ಕಾಲು ಭಾಗ ಮಸಾಲ, ಆ ಎಲ್ಲಾದ್ರೂ ಎಲ್ಲನೂ ವಾಜಿ ಕಾರ್ಖಾನೆ. ಅದು ಶುಂಠಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಗರಂ ಮಸಾಲಾಸು, ಎನಿಥಿಂಗ್ ಯಾವ್ದಾರು ಆಗಿರ್ಬೋದು, ಏಲಕ್ಕಿ ಆಗಿರ್ಬೋದು, ಪ್ರತಿಯೊಂದ್ರೂ ಶುಕ್ರಧಾತು ಇನ್ಕ್ರೀಸ್ ಮಾಡೋಕ್ಕೆ ಇರುವಂತಹ ಮಸಾಲ ಪದಾರ್ಥಗಳು ನಮ್ಮ ಡಬ್ಬಿಲೇ ಇದೆ, ನಮ್ಮ ಮಸಾಲ ಬಾಕ್ಸಲ್ಲೇ ಇದೆ. ಓಕೆ. ಸೊ ನಾವು ತೆಗೆದುಕೊಳ್ಳೋ ಜೀರ್ಣಶಕ್ತಿ ಅನ್ನೋದು ಒಂದು ಮೇನ್ ಫ್ಯಾಕ್ಟರ್ ಆಗುತ್ತೆ, ಕಾಸೇಟಿವ್ ಫ್ಯಾಕ್ಟರ್ ಆಗುತ್ತೆ. ಅದನ್ನು ನಾವು ತುಂಬ ನೋಡ್ಕೋಬೇಕು. ಓಕೆ ಡಾಕ್ಟ್ರೆ, ಈ ಗೊರಕೆ ಹೊಡೆಯೋದು ಇದು ಲೈಂಗಿಕ ಕ್ರಿಯೆಗೆ ಮತ್ತು ಅವನ ಆರೋಗ್ಯಕ್ಕೆ ಏನಾದ್ರು ಸಮಸ್ಯೆ ಆಗುತ್ತಾ? ಖಂಡಿತವಾಗ್ಲೂ ಗೊರಕೆಯಿಂದ ಸೆಕ್ಷುವಲ್ ಹೆಲ್ತ್ಗೆ ತುಂಬಾ ಪರಿಣಾಮ ಬೀಳುತ್ತೆ. ಯಾವ ಥರ ಅಂದರೆ, ಈಗ ನಾವು ಸಾಮಾನ್ಯವಾಗಿ ಗೊರಕೆ ಅಂದಾಗ ನಮಗೆ ಬರೋದೇ ರೆಸ್ಪಿರೇಟರಿ ಸಿಸ್ಟಮ್. ಹೌದು. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆ್ಯಪ್ನಿಯಾ ಅಂತ ಹೇಳ್ತೀವಿ. ಅಂದರೆ ನಿದ್ದೆ ಮಾಡ್ತಾ ಇರಬೇಕಾದ್ರೆ ಯಾವಾಗ ನಾವು ಗೊರಕೆನ ಸ್ನೋರಿಂಗ್ ಲೆವೆಲ್ ಜಾಸ್ತಿ ಆಗುತ್ತೆ, ಆ ಸ್ನೋರಿಂಗ್ ಲೆವೆಲ್ ಟೈಮಲ್ಲಿ ಮೊಮೆಂಟ್ರಲ್ಲಿ ಅದೊಂದು ಕೆಲವು ಕಡೆ ಸ್ಟಾಪ್ ಆಗುತ್ತೆ, ಅದು ಬ್ರೀತಿಂಗ್ ಸ್ಟಾಪ್ ಆಗುತ್ತೆ. ಯಾಕೆಂದರೆ ಈ ರೆಸ್ಪಿರೇಟರಿ ಅನಾಟಮಿ ಹೆಂಗಿರುತ್ತೆ ಅಂದರೆ, ಇವಾಗ ನಮ್ಮ ಗಂಟ್ಲಾಗಿರ್ಬೋದು, ಟಾನ್ಸಿಲ್ಸ್ ಆಗಿರ್ಬೋದು, ಇಲ್ಲ ಸಾಫ್ಟ್ ಪ್ಯಾಲೆಟ್ ಆಗಿರ್ಬೋದು, ಇಲ್ಲ ನಾಲ್ಗೆ ಆಗಿರ್ಬೋದು, ಅಲ್ಲಿ ಏರ್ವೇ ಅಬ್ಸ್ಟ್ರಕ್ಟ್ ಆಗ್ತಾ ಹೋಗುತ್ತೆ. ಆವಾಗ ಏನಾಗುತ್ತೆ, ಒಂದು ಕಡೆ ಒಂದು ಸಾಮಾನ್ಯವಾಗಿ ಒಂದು 90ರಿಂದ 100 ಸಲ ಬ್ರೀತಿಂಗು ಮೊಮೆಂಟಲ್ಲಿ ಸ್ಟಾಪ್ ಆಗಿ ಹೋಗುತ್ತೆ, ಒಂಥರ ಸ್ಟಾಪ್ ಗ್ಯಾಪ್ ಥರ ಆಗಿ ಹೋಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ, ಅದರಿಂದ ಆಕ್ಸಿಜನ್ ಡಿಪ್ರಿವೇಷನ್ ಆದಾಗ ಲಿಬಿಡೋ ಕಡಿಮೆ ಆಗುತ್ತೆ, ಫೆಟಿಗು, ಆಮೇಲೆ ಡಿಪ್ರೆಷನ್ನು, ಅದು ಸೆಕ್ಷುವಲ್ ಹೆಲ್ತ್ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ. ಓಕೆ. ಸೊ ಅದರಿಂದ ಸುಮಾರು ಜನ ಈ ಸಿಂಪ್ಟಮ್ ಇಟ್ಕೊಂಡು, ಅಂದರೆ ಈ ಸಿಂಪ್ಟಮ್ ಗೊತ್ತಿಲ್ಲ, ಈ ಸಿಂಪ್ಟಮ್ ಹೇಳ್ತಾರೆ, ಇದರಿಂದ ಸಮಸ್ಯೆ ನಾವು ಈ ಸಿಂಪ್ಟಮ್ ನಾವು ಕೇಳಿದಾಗ ಅವಾಗ ಅವ್ರು ಕೇಳ್ತಾರೆ, ಇದು ಯಾತಕ್ಕೆ ನೀವು ಕೇಳ್ತಾ ಇದ್ದೀರಾ ಅಂತ. ನಾವು ಅದನ್ನೇ ಹೇಳ್ತೀವಿ. ನಾವು ಅದರಿಂದ ನಾವು ನಸ್ಯ ಚಿಕಿತ್ಸೆ ಮಾಡೋದ್ರಿಂದ ಅದು ಪರಿಣಾಮ ಟ್ರೀಟ್ಮೆಂಟ್ ಹೆಲ್ಪ್ ಆಗುತ್ತೆ, ಕಡಿಮೆ ಆಗೋದ್ರಿಂದನೂ ನಮಗೆ ಸೆಕ್ಷುವಲ್ ಹೆಲ್ತಲ್ಲಿ ತುಂಬ ಚೆನ್ನಾಗಿ ಶುಕ್ರಧಾತುಲಿ ಅಂದರೆ ಸೆಮೆನ್ ಹೆಲ್ತಲ್ಲಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಬಂದಿದೆ. ಈಗ ಫೀಮೇಲ್ಗೆ ಮೆನೋಪಾಸ್ ಇದ್ದಂಗೆ ಮೆನ್ಗೆ ಆಂಡ್ರೋಪಾಸ್ ಅಂತ ಹೇಳ್ತಾರೆ, ಹೇಗೆ ಇದು ಸಂಬಂಧ ಡಾಕ್ಟರ್? ಇದಕ್ಕೆ ಮೇಲ್ ಮೆನೋಪಾಸ್ ಅಂತಲೂ ಹೇಳ್ತಾರೆ. ಓಕೆ. ಆಂಡ್ರೋಪಾಸ್ ಅನ್ನೋದು ಇವಾಗ 40 ವರ್ಷದ ಆದಮೇಲೆ ಯೂಶಲಿ ಟೆಸ್ಟೋಸ್ಟೆರೋನ್ ಲೆವೆಲ್ಸು ಡಿಕ್ಲೈನ್ ಆಗ್ತಾ ಬರುತ್ತೆ, ಸ್ವಲ್ಪ ಒಂದು 50 ಮೇಲೆ ಸ್ವಲ್ಪ ಜಾಸ್ತಿ ಇರುತ್ತೆ. 60 ಆದಮೇಲೆ, ಯಾಕೆಂದರೆ ಮೇಲ್ ಆ್ಯಂಡ್ರೋಜನ್ಸ್ ಅಂತ ಏನು ಹೇಳ್ತೀವಿ, ಕೀ ಹಾರ್ಮೋನ್ಸ್, ಅದು
ಅದು ಅನಬಾಲಿಕ್ ಸ್ಟಿರಾಯ್ಡ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಅದೊಂಥರ ಅದು ತುಂಬಾ ಶಕ್ತಿ ಕೊಡುವಂಥದ್ದು. ಸೊ ಅದರಿಂದ ನಮಗೆ ಟೆಸ್ಟೋಸ್ಟೆರೋನ್ ಆಗಲಿ, ಟೆಸ್ಟೋಸ್ಟೆರೋನ್ ವ್ಯಾಲ್ಯೂನ ಜಾಸ್ತಿ ಮಾಡುತ್ತೆ. ಓಕೆ. ಟೆಸ್ಟೋಸ್ಟೆರೋನಿಂದ ಏನಾಗುತ್ತೆ ಅಂದರೆ ಅದು ಬರೀ ಸೆಕ್ಷುವಲ್ ಹೆಲ್ತ್ ಒಂದೇ ಅಲ್ಲ, ಅದು ನಿಮಗೆ ಓವರಾಲ್ ಆಗಿ ಬಾಡಿ ಫ್ಯಾಟ್ಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆಮೇಲೆ ಅದು ಏನೋ ಬೋನ್ ಸ್ಟ್ರೆಂತ್ ಕೊಡುತ್ತೆ. ಓಕೆ. ಅದು ಟೆಸ್ಟೋಸ್ಟೆರೋನಿಂದ. ಓಕೆ. ಸೊ ಅದರಿಂದ ಸುಮಾರು ಈವನ್ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಸಿಸ್ಟಮಿಕ್ ಸರ್ಕ್ಯುಲೇಷನ್ಗೂ ಹೆಲ್ಪ್ ಮಾಡೋದು ಟೆಸ್ಟೋಸ್ಟೆರೋನು. ಇಲ್ಲೇನಾಗುತ್ತೆ ಅಂದರೆ 40-42 ವರ್ಷ ಆದಮೇಲೆ ಸ್ವಲ್ಪ ಡಿಕ್ಲೈನ್ ಆಗ್ತಾ ಬರುತ್ತೆ. ನಾವು ಚೆಕ್ ಮಾಡಲ್ಲ. ನಾವು ಯೂಶಲಿ ಏನು ಮಾಡ್ತೀವಿ, 40 ಆದ ತಕ್ಷಣ HbA1c ಎಲ್ಲ LFT RFT ಎಲ್ಲ ಹೆಲ್ತ್ ಚೆಕ್ ಮಾಡ್ತಾ ಇರ್ತೀವಿ. ನ್ಯಾಚುರಲ್, ಅದು ಕ್ವೈಟ್ ನ್ಯಾಚುರಲ್, ಕರೆಕ್ಟ್. PSA ಅನ್ನೋದೊಂದು ಚೆಕ್ ಮಾಡ್ತಾ ಇದ್ದಾರೆ ಇವಾಗ. ಸುಮಾರು ಜನ ಹೇಳ್ತಾ ಇದ್ದಾರೆ ಪ್ರಾಸ್ಟೇಟ್ ಹೆಲ್ತ್ ಒಂದು ನೋಡಲಿಕ್ಕೆ. ಪ್ರಾಸ್ಟೇಟ್ ಹೆಲ್ತ್ ಜೊತೆಗೆ ಟೆಸ್ಟೋಸ್ಟೆರೋನ್ ಒಂದು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಟೆಸ್ಟೋಸ್ಟೆರೋನ್ ಏನಾಗುತ್ತೆ ಅಂದರೆ ಯೂಶಲಿ 9.5 37 ಪರ್ ಮಾಲ್, ಡಿಪೆಂಡಿಂಗ್ ಅಪಾನ್ ಅವರವರ ಇದಿರುತ್ತೆ. ಆ ರೆಫರೆನ್ಸ್ ರೇಂಜಲ್ಲಿ ನಾವು ಎವ್ರಿ 6 months ನೀವು ಚೆಕ್ ಮಾಡಿದಾಗ ಅಲ್ಲಿ ಏನಾದ್ರು ಒಂದು ಡಿಕ್ಲೈನ್ ಇದ್ದಾಗ ನಾವು ಆ್ಯಂಡ್ರಾಲಜಿಸ್ಟ್ಗೋ ಇಲ್ಲಾಂದರೆ ಫ್ಯಾಮಿಲಿ ಫಿಸಿಷಿಯನ್ಗೆ ಒಂದು ಸಲ ತೋರಿಸ್ಕೊಳ್ಳೋದು ಉತ್ತಮ. ಯಾಕೆಂದರೆ ಅದು ಡಿಕ್ಲೈನ್ ಆಗೋದ್ರಿಂದ ಏನಾಗುತ್ತೆ, ನಾಟ್ ಓನ್ಲಿ ಬರೀ ಸೆಕ್ಷುವಲ್ ಹೆಲ್ತ್ ಒಂದೇ ಡಿಕ್ಲೈನ್ ಆಗಲ್ಲ, ಆಸ್ಟಿಯೋಪೊರೋಸಿಸ್ ಬರುತ್ತೆ. ಅದರಿಂದ ಅವರು ಆಮೇಲೆ ನೀ ರಿಪ್ಲೇಸ್ಮೆಂಟ್ಗೂ ಹೋಗ್ಬೋದು, ಜಾಯಿಂಟ್ ಇಶ್ಯೂಸ್ ಬರುತ್ತೆ, ಬ್ಯಾಕ್ ಪೇಯ್ನ್ ಶುರು ಆಗುತ್ತೆ. ಸೊ ಸುಮಾರು ಹಲವು ಸಿಂಪ್ಟಮ್ಸ್ಗಳು ಶುರು ಆಗ್ತಾ ಹೋಗುತ್ತೆ. ಸೊ ಆಂಡ್ರೋಪಾಸ್ ಅನ್ನೋದು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇವಾಗ 38-40ಕ್ಕೇ ಬರ್ತಾ ಇದೆ. ಸೊ ಅಬೌವ್ 40 ಯಾರ್ಯಾರಿದ್ದಾರೆ ಒಂದು ಟೆಸ್ಟೋಸ್ಟೆರೋನ್ ಒಂದು ಆ್ಯಡ್ ಮಾಡ್ಕೊಳ್ಳೋದು ಒಳ್ಳೆಯದು ಅವರ ಬಕೆಟ್ ಲಿಸ್ಟಲ್ಲಿ. ಓಕೆ, ಸರಿ. ಹಾಗೆ ಮತ್ತೆ ಇದಕ್ಕೆ ಬಂದರೆ ಎರೆಕ್ಟ್ ಡಿಸ್ಫಂಕ್ಷನ್ ಅಂತ ಹೇಳ್ತೀವಿ ನಾವು. ಇದು ಹೇಗೆ ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ? ಆಯುರ್ವೇದದಲ್ಲಿ ಎರೆಕ್ಟಲ್ ಡಿಸ್ಫಂಕ್ಷನ್ನ ಕ್ಲೈಬ್ಯತೆ ಅಂತ ಹೇಳ್ತೀವಿ. ಇದು ಏನಾಗಿದೆ ಅಂದರೆ ಇದು ಒಂಥರ ಕಾಮನ್ ವರ್ಡ್ ಆಗೋಗಿದೆ. ಇದು ಸ್ಟ್ರೆಸ್ ಥರ ಇದು ಒಂದು ಕಾಮನ್ ವರ್ಡ್ ಆಗೋಗಿದೆ. ಓಕೆ. ಇದರಲ್ಲಿ ಸುಮಾರು ಮೆಡಿಕಲ್ ಪ್ರಾಬ್ಲಮಿಂದ ಆಗ್ಬೋದು, ಇಲ್ಲ ಹಾರ್ಮೋನಲ್ ಪ್ರಾಬ್ಲಮಿಂದ ಆಗ್ಬೋದು, ಇಲ್ಲಾಂದರೆ ಸೈಕಾಲಜಿಕಲ್ ಪ್ರಾಬ್ಲಮಿಂದ, ಅಂದರೆ ಸುಮಾರು ಕಾಸಿಟಿವ್ ಫ್ಯಾಕ್ಟರ್ಸ್ ಇದೆ. ಅಂದರೆ ನಿಧಾನ ಅಂತ ಹೇಳ್ತೀವಿ. ನಿಧಾನ ಅಂದರೆ ಯಾವುದರಿಂದ ಉತ್ಪತ್ತಿ ಆಗೋದು ಅಂತ. ಆದರೆ ಇದಕ್ಕೇನು ಮಾಡ್ತಾ ಇದ್ದಾರೆ ಅಂದರೆ ತುಂಬಾ ಓವರ್ ದ ಕೌಂಟರ್ ಡ್ರಗ್ಸ್ ಬಂದಿದೆ ಇವಾಗ. ಸೊ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ತಕ್ಷಣ ಎರೆಕ್ಷನ್ ಪ್ರಾಬ್ಲಮ್ಸ್ ಇದೆ, ಎರೆಕ್ಟಲ್ ಡಿಸ್ಫಂಕ್ಷನ್ ಇದೆ ಅಂದ ತಕ್ಷಣ ಡೈರೆಕ್ಟಾಗಿ ಮಾತ್ರೆ ಕೊಡ್ತಾ ಇದ್ದಾರೆ. ಸೊ ಅದು ಅದು ಆ ಪ್ರಾಕ್ಟೀಸು ಒಳ್ಳೆಯದಲ್ಲ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದು ಆಯುರ್ವೇದದಲ್ಲಿ ನಾವು ಕ್ಲೈಬ್ಯತೆ ಅಂತಲೇ ಅದಕ್ಕೆ ಒಂದು ಸಪ್ರೇಟು ವಿಂಗಡಣೆ ಇದೆ, ಸಪ್ರೇಟ್ ತುಂಬಾ ಅದ್ರ ಬಗ್ಗೆ ಉಲ್ಲೇಖಗಳಿವೆ. ಓಕೆ. ಅದಕ್ಕೆ ಬೇಕಾಗಿರುವಂತಹ ಕೆಲವು ಫಸ್ಟ್ ಟೆಸ್ಟ್ಗಳು ಮಾಡಿಸ್ಬೇಕು. ಫಸ್ಟ್ ಹಾರ್ಮೋನಲ್ ಟೆಸ್ಟ್ ಆಗಿರ್ಬೋದು. ಆ್ಯಂಡ್ ಅದೆಲ್ಲ ಆದಮೇಲೆ ಒಂದು ಕೌನ್ಸಿಲಿಂಗ್ ಆಗಿರ್ಬೋದು, ಇಲ್ಲಾಂದರೆ ಫಸ್ಟು ಅವರಲ್ಲಿರೋಂತಹ ಹ್ಯಾಬಿಟ್ಸ್ನ ಪೂರ್ತಿ ಲೈಫ್ ಸ್ಟೈಲ್ನ ನಾವು ಮಾಡಿಫಿಕೇಷನ್ ಮಾಡ್ಕೋಬೇಕಾಗತ್ತೆ. ಪ್ಲಸ್ ಪ್ಯೂರಿಫಿಕೇಟ್ರಿ ಇಲ್ಲಾಂದರೆ ಥೆರಪೆಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದ್ರಿಂದ ಖಂಡಿತವಾಗ್ಲೂ ತುಂಬಾ ಪರಿಣಾಮ ಬೀಳುತ್ತೆ. ಆ್ಯಂಡ್ ಎರೆಕ್ಟಲ್ ಡಿಸ್ಫಂಕ್ಷನ್ ಅನ್ನೋದು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು. ಓಕೆ. ಎರೆಕ್ಟಲ್ ಡಿಸ್ಫಂಕ್ಷನ್ ಇನ್ನೊಂದೊಂದು ಸಮಸ್ಯೆ ಇದೆ. ಎರೆಕ್ಟಲ್ ಡಿಸ್ಫಂಕ್ಷನ್ ಅಂದರೆ ಬೇಸಿಕಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನೆಂದರೆ ಲ್ಯಾಕ್ ಆಫ್ ಬ್ಲಡ್ ಫ್ಲೋ, ಅಂದರೆ ರಕ್ತ ಚಲನೆ ಇರಲ್ಲ. ರಕ್ತ ಚಲನೆ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಆ ಎರೆಕ್ಷನ್ ಅನ್ನೋದು ಸಮಸ್ಯೆ ಆಗತ್ತೆ ಅಂತ. ಓಕೆ. ಅಂಥವ್ರಿಗೆ ನಾವು ಆಯುರ್ವೇದದಲ್ಲೂ ಉಲ್ಲೇಖ ಇದೆ, ಹೃದ್ರೋಗನು ಮುಂದೆ ಬರುವಂತಹ ಚಾನ್ಸಸ್ ಇರುತ್ತೆ ಅಂತ. ಹಾಂ. ಓಕೆ. ಸಜೆಸ್ಟಿವ್ ಆಫ್ ಈವನ್ ಕಾರ್ಡಿಯಾಕ್ ಸಿಂಪ್ಟಮ್ಸ್ ಇಲ್ಲ ಹಾರ್ಟ್ ಇಶ್ಯೂಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಬ್ಲಡ್ ಫ್ಲೋ ಬರೀ ಅದು ಒಂದೇ ಅಂಗಕ್ಕಲ್ಲ, ಎಲ್ಲ ಅಬ್ಸಲ್ಯೂಟ್ಲಿ. ಈಗ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ಅಂದ್ಕೊಳ್ಳಿ, ಸೊ ಬರೀ ಅದು ಒಂದು ಅಂಗ ನಮಗೆ ಕಾಣಿಸುತ್ತೆ, ಯಾಕೆಂದರೆ ನಮ್ಮ ದೇಹಕ್ಕೆ ಕಣ್ಣು ಕಾಣಿಸುವಂತಹ ಅಂಗ ಆಗಿರ್ಬೋದು. ಆದರೆ ಒಳಗೆ ಇಂಟರ್ನಲ್ ಆರ್ಗನ್ಸ್ ಅಂತ ಏನಿದೆ, ಇಂಟರ್ನಲ್ ಆರ್ಗನ್ಸಲ್ಲೂ ಸೇಮ್ ಅದೇ ಪ್ರಾಬ್ಲಮ್ ಆಗೋದ್ರಿಂದ ನಾವು ಈವನ್ ಲಿಪಿಡ್ ಪ್ರೊಫೈಲನ್ನು ಮಾಡಿಸ್ಬೇಕಾಗತ್ತೆ, ಕೊಲೆಸ್ಟ್ರಾಲು ಚೆಕ್ ಮಾಡಿಸ್ಬೇಕಾಗತ್ತೆ. ಸೊ ಇದೆಲ್ಲ ಮಾಡಿಸೋದ್ರಿಂದ ಏನಾಗುತ್ತೆ, ಸೆಕ್ಷುವಲ್ ಹೆಲ್ತ್ ಆ್ಯಂಡ್ ಓವರ್ ಆಲ್ ಹೆಲ್ತ್ ಎರಡೂ ಚೆನ್ನಾಗಿ ಆಗ್ಬಿಡುತ್ತೆ. ಯಾಕೆಂದರೆ ಇದು ಒಂದೇ ಅನ್ನೋದಲ್ಲ. ಈಗ ಡಯಾಬಿಟೀಸ್ ಇದ್ದಾಗ ಎರೆಕ್ಟಲ್ ಡಿಸ್ಫಂಕ್ಷನ್ ಜಾಸ್ತಿ ಅಂತ ಯೂಶಲ್గా ಇರುತ್ತೆ. ಯಾಕೆಂದರೆ ಮೆಟಬಾಲಿಸಮ್ ಯಾವಾಗ ಕಡಿಮೆ ಆಗುತ್ತೆ,
ಮೆಟಬಾಲಿಸಮ್ ಕಡಿಮೆ ಆಗೋದ್ರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಜಾಸ್ತಿ ಆಗುತ್ತೆ. ಓಕೆ. ಸೊ ಅದು ಮೆಟಬಾಲಿಸಮ್ ಆಗಿರ್ಬೋದು, ಇಲ್ಲ ಹಾರ್ಟ್ ಫಂಕ್ಷನ್ ಆಗಿರ್ಬೋದು, ಇಲ್ಲ ಲಿವರ್ ಫಂಕ್ಷನ್ ಆಗಿರ್ಬೋದು. ಸೊ ಎಲ್ಲ ಇದೂ ಒಂದು ಸಲ ಚೆಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಓಕೆ ಡಾಕ್ಟರ್, ಈಗ ಶುಗರ್ ಕಾಯಿಲೆ ಮತ್ತು ಬಿ ಪಿ ಎರಡನ್ನೂ ಲೈಂಗಿಕ ಕ್ರಿಯೆಗೆ ಸಂಬಂಧ ಇದೆಯಾ? ಶುಗರಿಂದ ಖಂಡಿತವಾಗ್ಲೂ ಇದೆ. ಈವನ್ ಬಿ ಪಿಯಿಂದನೂ ಅದನ್ನೇ. ಇವಾಗ ರಕ್ತ ಚಲನ ತುಂಬ ಜಾಸ್ತಿ ಆಗೋದ್ರಿಂದನೂ ಈಗ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಹೇಳ್ತೀವಿ, ಪ್ರೀಮೆಚೂರ್ ಎಜಾಕ್ಯುಲೇಷನ್ ಅನ್ನೋದು ಇವಾಗ ತುಂಬ ಜನಗಳಲ್ಲಿ ಕಂಡು ಬರ್ತಾ ಇದೆ. ಸೊ ಈ ನಾನ್ ಕಮ್ಯುನಿಕಬಲ್ ಡಿಸೀಸ್ NCD ಅಂತ ನಾವೇನು ಹೇಳ್ತೀವಿ, ಡಯಾಬಿಟಿಸ್ ಆಗಿರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಆಗಿರ್ಬೋದು, ಇಲ್ಲ ಇದಾಗಿರ್ಬೋದು, BP ಹೈಪರ್ ಟೆನ್ಷನ್ ಆಗಿರ್ಬೋದು, ಇದರಿಂದೆಲ್ಲ ನಮಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ನು ಯೂಶಲಿ ಬರುತ್ತೆ. ಅಂದರೆ ಯೂಶಲಿ ಅದೂ ಪರಿಣಾಮ ಬೀರುತ್ತೆ. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಓಕೆ. ಆ್ಯಸ್ ಎ ಆಯುರ್ವೇದಿಕ್ ಡಾಕ್ಟ್ರು, ನೀವು ಇದರಲ್ಲಿ ಯಾವುದಾರ ಒಂದು ಅಭ್ಯಾಸ, ನನ್ನ ದುರಭ್ಯಾಸ ಬಿಡಬೇಕಾದ್ರೆ ಯಾವ್ದು ಬಿಡಬೇಕಾಗುತ್ತೆ? ನಾನು ಫಸ್ಟು ಸಿಗರೇಟ್ ಬಿಡಬೇಕಾಗತ್ತೆ. ಸ್ಮೋಕಿಂಗ್ ಇತ್ತು ಅಂದರೆ. ಓಕೆ. ಆಲ್ಕೋಹಾಲ್ ಬಿಡಬೇಕಾಗತ್ತೆ. ಓಕೆ. ಆಯಿತಾ. ಆಮೇಲೆ ಮೇಯ್ನಾಗಿ ನಾವು ಹೇಳೋದು ಡಿಜಿಟಲ್ ಅಡಿಕ್ಷನ್ ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಯಾಕಂದರೆ ನಾವೆಲ್ಲರೂ ಈ ಪ್ರಪಂಚದಲ್ಲಿರೋದ್ರಿಂದ, ಡಿಜಿಟಲ್ ಪ್ರಪಂಚದಲ್ಲಿರೋದ್ರಿಂದ ಸ್ವಲ್ಪ ನಾವು ಒಂದಿಷ್ಟು ಡಿಜಿಟಲ್ ಸ್ಕ್ರೀನ್ ಅವಾಯ್ಡ್ ಮಾಡಬೇಕು. ಮೊಬೈಲು, ಟಿವಿ ಸ್ವಲ್ಪ ಅವಾಯ್ಡ್ ಮಾಡೋದ್ರಿಂದ ಒಳ್ಳೆಯದು. ರಾತ್ರಿ ಸ್ವಲ್ಪ ಬೇಗ ಮಲ್ಕೊಳ್ಳೋದ್ರಿಂದ, ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಸೊ ರಾತ್ರಿ ಜಾಗರಣ ಮತ್ತು ದಿವಾ ಸ್ವಪ್ನ ಅನ್ನೋದು ನಾವು ಸಾಮಾನ್ಯವಾಗಿ ಹೇಳ್ತೀವಿ. ರಾತ್ರಿ ಜಾಗರಣೆ ಮಾಡುವಂಥದ್ದು ಮತ್ತು ದಿವಾ ಸ್ವಪ್ನ ಅಂದರೆ ಬೆಳಗ್ಗೆ ನಿದ್ದೆ ಮಲಗೋದು. ಮಾಡೋದು. ಇದೆರಡು ಇದ್ರ ಜೊತೆಗೆ ಬಿಡಬೇಕಾಗತ್ತೆ. ಯಾವ ಅಭ್ಯಾಸನ ರೂಢಿ ಮಾಡ್ಕೋಬೇಕು? ಒಳ್ಳೆ ಅಭ್ಯಾಸ ರೂಢಿ ಮಾಡ್ಕೊಳ್ಳೋದಂದರೆ ಒಂದು ಯೋಗ, ಪ್ರಾಣಾಯಾಮ ತುಂಬ ಒಳ್ಳೆಯದು. ಯಾಕೆಂದರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಏನಿದೆ ಅದು ತುಂಬಾ ಇಂಪ್ಯಾಕ್ಟ್ ಮಾಡುತ್ತೆ ನಮ್ಮ ಸೆಕ್ಷುವಲ್ ಹೆಲ್ತ್ ಮೇಲೆ. ಸೊ ಪ್ರಾಣಾಯಾಮ ಮತ್ತು ಯೋಗದಿಂದ ಕೆಲವು ಮುದ್ರಾಸನಗಳಿವೆ. ಸೊ ಅದು ಅದು ಅಳವಡಿಸ್ಕೋಬೋದು. ಆಮೇಲೆ ವಾಕಿಂಗ್ ಅನ್ನೋದು ವಿಚ್ ಇಸ್ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಅಂತ ಹೇಳ್ತಾರೆ. ಸೊ ವಾಕಿಂಗ್, ಸೊ ಇದೆಲ್ಲ ಸ್ವಲ್ಪ ಅಳವಡಿಸ್ಕೋಬೇಕಾಗತ್ತೆ. ಆಮೇಲೆ ಸಾಯಂಕಾಲ ನಾನು ಯೂಶಲಿ ನನ್ನ ಪೇಷಂಟ್ಸ್ಗೆ ಒಂದೇ ಹೇಳ್ತೀನಿ, 8-1-6 ರೂಲ್ ಮೇಂಟೈನ್ ಮಾಡಿ ಅಂತ. 8 ಗಂಟೆಗೆ ತಿಂಡಿ, 1 ಗಂಟೆಗೆ ಊಟ, ಸಾಯಂಕಾಲ 6ರಿಂದ 6:30 ಒಳಗೆ, ಸನ್ಸೆಟ್ ಮುಗಿಯೋದ್ರೊಳಗೆ ಡಿನ್ನರ್ ಮುಗಿಸಿ ಅಂತ ಹೇಳ್ತೀನಿ. ಯಾಕೆಂದರೆ ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋದ್ರಿಂದ ಅಭಿಷಂದ ಅನ್ನೋದಿರಲ್ಲ, ಹೆವಿನೆಸ್ ಅನ್ನೋದಿರಲ್ಲ. ಹೌದು, ಹೆವಿನೆಸ್ ಅನ್ನೋದಿರಲ್ಲ. ಮತ್ತು ಬಿಸಿನೀರು ಅಳವಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಸೊ ಭೋಜನ ಅಂತ ವಿಷಂವಾರಿ ಅಂತೀವಿ. ಭೋಜನ ಆದ ತಕ್ಷಣ ವಾರಿ ಅಂದರೆ ನೀರನ್ನೋದು ಒಂದು ವಿಷವಾಗಿ ಇದಿರುತ್ತೆ. ಯಾಕೆಂದರೆ ಡಿಸ್ಇಂಟಿಗ್ರೇಟ್ ಆಗುತ್ತೆ. ಒಂದು 20-25 ನಿಮಿಷ 30 ನಿಮಿಷ ಬಿಟ್ಟ ತಕ್ಷಣ ಮೊಹರ್ ಸ್ವಲ್ಪ ಸಿಪ್ ಬೈ ಸಿಪ್ ಬಿಸಿನೀರು ಕುಡಿಯೋದ್ರಿಂದ ಏನಾಗುತ್ತೆ, ಎಮಲ್ಸಿಫಿಕೇಷನ್ ಆಗುತ್ತೆ, ಅಸಿಮ್ಯುಲೇಷನ್ ಆಗುತ್ತೆ, ಇಂಜೆಕ್ಷನ್ ಆಗುತ್ತೆ. ಸೊ ಕರೆಕ್ಟಾಗಿ ಡೈಜೆಷನ್ ಆಗ್ತಾ ಬರುತ್ತೆ. ಸೊ ಮೆಟಬಾಲಿಸಮ್ ಚೆನ್ನಾಗಿರುತ್ತೆ. ಅಂದರೆ ಊಟ ಆದ ತಕ್ಷಣ ನೀರು ಕುಡಿಯಬೇಡಿ, 25 ನಿಮಿಷ ನಂತರ ಸ್ವಲ್ಪ ಸಿಪ್ ಕುಡಿಯಿರಿ ಅಂತ ಹೇಳ್ತೀವಿ. ಊಟ ಆದ ತಕ್ಷಣ ಸ್ವಲ್ಪ 1-2 ಸಿಪ್ ಜಸ್ಟ್ ಒಂದು ಲೂಬ್ರಿಕೇಟ್ ಮಾಡೋಕ್ಕೆ. ಯಾಕಂದರೆ ಬೋಲಸ್ ಅನ್ನೋದು ಏನು ಪೆರಿಸ್ಟಾಲ್ಟಿಕ್ ಆ್ಯಕ್ಷನ್ಗೆ ಹೋಗಬೇಕು. ಸೊ ಅದು ಡಿಸ್ಇಂಟಿಗ್ರೇಟ್ ಆಗಬಾರ್ದು ಅಂತ ಸ್ವಲ್ಪ ನೀರು ಹೇಳ್ತಾರೆ. ಸೊ ಚರಕ್ಕೆ ಹೇಳ್ತಾರೆ ಭೋಜನ ಅಂತೆ ವಿಷಂವಾರಿ ಅಂತ. ಸೊ ಒಂದು 30-35 ನಿಮಿಷ ಆದ ತಕ್ಷಣ ನಾವು ಉಷ್ಣೋದಕ ಅಂದರೆ ಬಿಸಿ ನೀರು ಕುಡಿಯೋದ್ರಿಂದ ತುಂಬ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಓಕೆ. ಈಗ ನಿಮ್ಮ ಆಯುರ್ವೇದದಲ್ಲಿ ಈಗಿನ ಜನ್ರೇಷನ್ಗೆ, ಈಗಿನ ಯುವಕರಿಗೆ ಮತ್ತು ಈಗಿನ ಯುವ ದಂಪತಿಗಳಿಗೆ ಏನು ಮೆಸೇಜ್ ಕೊಡ್ತೀರಾ? ಡಿಟಾಕ್ಸ್ ಅಂದರೆ ಈಗ ನಾವು ತುಂಬ ವೆಲ್ನೆಸ್ ಚಾನೆಲ್ಗಳು ಬಂದಿದೆ, ಎಲ್ಲರೂ ಡಿಟಾಕ್ಸ್ ಅಂತ ಮಾತಾಡ್ತಾ ಇದ್ದಾರೆ. ಕ್ಲಾಸಿಕಲಿ ಏನು ಆಯುರ್ವೇದದಲ್ಲಿ ಕ್ಲಾಸಿಕಲ್ ಪಂಚಕರ್ಮ ಅಂತ ಏನಿದೆ, ಆ ಕ್ಲಾಸಿಕಲ್ ಪಂಚಕರ್ಮ ಕರೆಕ್ಟಾಗಿ ಒಂದು ಸಲ ಪ್ಯೂರಿಫಿಕೇಷನ್ ಮಾಡಿಕೊಂಡು ನೀವು ನಿಮ್ಮ ಇದನ್ನು ಪ್ಲ್ಯಾನ್ ಮಾಡ್ಕೋಬೋದು. ಸೊ ರೀಪ್ರೊಡಕ್ಟಿವ್ ಹೆಲ್ತು ಚೆನ್ನಾಗಿರುತ್ತೆ, ಸೆಕ್ಷುವಲ್ ಹೆಲ್ತು ಚೆನ್ನಾಗಿರುತ್ತೆ, ಯೂಟ್ರೈನ್ ಹೆಲ್ತು ಚೆನ್ನಾಗಿರುತ್ತೆ. ಸೊ ಅಂದರೆ ಕರೆಕ್ಟಾಗಿ ಊಟ, ತುಂಬ ಡಿಜಿಟಲ್ ಇದಿಲ್ಲ. ಸೊ ಎಲ್ಲ ಥರದ್ದು ಒಂದು ಮಾಡ್ರೇಟ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು, ಪ್ಲಸ್ ಈ ಥರ ಕೆಲವು ಆಯುರ್ವೇದದಲ್ಲಿ ಕೆಲವು ಚಿಕಿತ್ಸೆ ತಗೋತು ಅಂದರೆ, ಪ್ಲಸ್ ಮನೇಲಿ ಅದೇ ಮಸಾಲ ಬಾಕ್ಸ್ ಥರ ಕೆಲವು ಬೆಳಗ್ಗೆ ಒಂದು ಸ್ವಲ್ಪ ಶುಂಠಿ ತೆಗೆದುಕೊಳ್ಳೋದ್ರಿಂದಾಗಿರ್ಬೋದು, ಇಲ್ಲಾಂದರೆ
ಒಂದು ಇಲ್ಲಾಂದರೆ 2 ಕ್ಲೋವ್ ಬೆಳ್ಳುಳ್ಳಿ ತೆಗೆದುಕೊಳ್ಳೋದ್ರಿಂದನೂ ತುಂಬಾ ಆರೋಗ್ಯದಲ್ಲಿ ಉತ್ತಮ ನೋಡ್ಬೋದು ನೀವು. ಓಕೆ ವೀಕ್ಷಕರೇ, ಇಷ್ಟೊತ್ತವರೆಗೂ ನಾವು ಡಾಕ್ಟ್ರು ಪ್ರಶಾಂತ್ ಅವರಿಂದ ಆಯುರ್ವೇದದಲ್ಲಿ ವಾಜೀಕರಣ ಚಿಕಿತ್ಸೆಯಿಂದ ಹೇಗೆ ಪುರುಷನಲ್ಲಿ ಲೈಂಗಿಕತೆ ಆಸಕ್ತಿ ಮತ್ತು ಆರೋಗ್ಯದ ಬಗ್ಗೆ ನಮಗೆ ವಿಷಯನ ತಿಳಿಸ್ಬಿಟ್ಟಿದ್ದಾರೆ. ಇವರಿಗೆ ನಮ್ಮ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನ ಹೇಳಿ ನಮಸ್ತೆ ಡಾಕ್ಟ್ರೆ.